ನಮಸ್ಕಾರ. ಈ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಆದಾಗಿಂದ ನಾನು ಒಂದು 10 ಡೇಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸಮ್ಮರ್ ಕ್ಯಾಂಪು 3 ಸಾಂಗ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ ಮತ್ತು 3 ಡಾನ್ಸ್ ಕೂಡ ಮಾಡಿಕೊಟ್ಟಿದ್ದೀನಿ. ಹಾಗೆ ಏನಪ್ಪ ಅಂತಂದರೆ ಸಮ್ಮರ್ ಕ್ಯಾಂಪು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಈ ಸಮ್ಮರ್ ಕ್ಯಾಂಪ್ ನನಗೆ ಮಕ್ಕಳುಗಳು ತುಂಬ ಕಷ್ಟ ಕೊಟ್ಬಿಟ್ಟಿದ್ದಾರೆ. ಯಾಕೆಂತಂದರೆ ಎಲ್ಲರೂ ಕೂಡ ಒಂದೊಂದು ಡಿಫ್ರೆಂಟ್ ಮೈಂಡ್ ಸೆಟ್ ಇರೋವಂಥವ್ರು, ಮತ್ತು ಅವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಅವರು ಕೇಳಿಸ್ಕೊತಾ ಇರಲಿಲ್ಲ, ಅವ್ರಿಗೆ ಈ ಮೂಡಲ್ಲೇ ಇರ್ತಿರ್ಲಿಲ್ಲ. ಆ ಟೈಮಿಗೆ ಮಾತ್ರ ಇದು ಮಾಡ್ತಿದ್ರು. ಬಟ್ ಅವ್ರನ್ನ ಹಿಡಿದಿಟ್ಕೊಳ್ಬೇಕು, ಆ ಒಂದು ಏನು ಅಂದರೆ ಡ್ಯಾನ್ಸ್ ಮಾಡಿಸ್ಬೇಕು ಅಂದರೆ ಏನು ಮಾಡಬೇಕು ಅಂತೇಳಿ ನನಗೆ ಯೋಚನೆ ಬಂದಿದ್ದು, ಅವ್ರಿಗೆ ಗೇಮ್ಸ್ ಆಡಿಸ್ಬೇಕು ಅಂತ. ತುಂಬ ಗೇಮ್ಸ್ ಆಡಿಸಿದ ಮೇಲೆ ಅವರು ಡ್ಯಾನ್ಸ್ ಮಾಡ್ತೀವಿ, ಹಾಡು ಹೇಳ್ತೀವಿ ಅಂತ ಬಂದರು. ಸೊ ದಟ್ಸ್ ವೈ ನಾನು ಅದಕ್ಕೋಸ್ಕರ ಇದನ್ನೆಲ್ಲ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಬೇರೆ ಮಕ್ಕಳುಗಳಿಗೆ ಹೋಲಿಸಿದ್ರೆ ಈ ಮಕ್ಕಳು ತುಂಬ ಆ್ಯಕ್ಟಿವ್ ಇದ್ದಾರೆ, ಮಾಡ್ತಾರೆ. ಬಟ್ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಇವ್ರಿಗೆ ಸ್ವಲ್ಪ ಇನ್ನೂ ಎಕ್ಸ್ಪೀರಿಯನ್ಸ್ ಬೇಕು. ನೆಕ್ಸ್ಟ್ ಟೈಮಿಂದ ಈಗ ಕಲ್ಪಿತಾ ಮೇಡಮ್ ನೆಕ್ಸ್ಟ್ ಟೈಮಿಂದ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಟೈಮಿಂದ ಮಕ್ಕಳಿಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಗುಂಡೆರಂಬೆ ತೂಗುತ್ತಾವೆ ಗಿಳಿ ಹಿಂಡು ಚದುರುತ್ತಾವೆ, ಗುಂಡೆರಂಬೆ ತೂಗುತ್ತಾವೆ ಗಿಳಿ ಹಿಂಡು ಚದುರುತ್ತಾವೆ. ಹೋಗಾಟವೋ ಮಾವ ಕೋಳಿ ಪಂದ್ಯ ಕಾಣಿನು, ಆಟಾಟವೋ ಮಾವ ಕೋಳಿ ಪಂದ್ಯ ನಾಮ. ನಮಸ್ತೆ ಎಲ್ಲರಿಗೂ. ನಮ್ಮ ಇವತ್ತಿನ ಕಾರ್ಯಕ್ರಮ ಆಗಿರುವಂತಹ ದೇಸಿ ಸಮ್ಮರ್ ಕ್ಯಾಂಪ್ ಅಥವಾ ದೇಸಿ ಬೇಸಿಗೆ ಶಿಬಿರಕ್ಕೆ ಎಲ್ಲರಿಗೂ ಸುಸ್ವಾಗತ. ಇಂದು ನಮ್ಮ ಬೇಸಿಗೆ ಶಿಬಿರದಲ್ಲಿ ನಾವು ನಡೆಸಿಕೊಟ್ಟಂತಹ ವಿವಿಧ ತರಗತಿಗಳಾಗಿರುವ ಯಕ್ಷಗಾನ ಹಾಗೂ ನಮ್ಮ ದೇಸಿ ಸಾಂಪ್ರದಾಯಿಕ ಹಾಗೂ ಜನಪದ ಕಲೆಗಳ ಎಲ್ಲದರ ಒಂದು ಸಮ್ಮುಖ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಿರುರಂಗ ಮಂದಿರದಲ್ಲಿ ನಡೆಸಿಕೊಳ್ಳುತ್ತಿದ್ದೇವೆ. ಇಷ್ಟಪಡ್ತೀನಿ. ಮಕ್ಕಳುಗಳು ಸ್ಕೂಲಲ್ಲಿ ಕಲಿಬೇಕಾದ್ರೆ ಅವರು ಇಂಗ್ಲೀಷ್ ಅನ್ನೋ ಒಂದು ಥಾಟ್ಸಲ್ಲೇ ಇರ್ತಾರೆ ತುಂಬ. ಯಾಕೆಂತಂದ್ರೆ ಅವ್ರಿಗೆ ಇದು ಗೊತ್ತಿಲ್ಲ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ. ಸೊ ಅವ್ರಿಗೆ ಈ ರಂಗಗೀತೆ ಅಂದರೆ ಏನು, ನಾಟಕದ ಬಗ್ಗೆ ರಂಗಗೀತೆಗಳಂದ್ರೆ ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಆಲ್ಮೋಸ್ಟ್ ಅವ್ರಿಗೆ ಹೇಳ್ಕೊಡೋ ಥರ ಹಾಡುಗಳು ಬೇಡ, ರಂಗಗೀತೆಗಳನ್ನ ಹೇಳ್ಕೊಡ್ಬೇಕು, ಫೋಕ್ ಸಾಂಗ್ಗಳನ್ನ ಹೇಳ್ಕೊಡ್ಬೇಕು. ಆ ಒಂದು ದೃಷ್ಟಿಕೋನದಿಂದ ನಾನೇ ರೆಡಿ ಮಾಡಿ ಅವರಿಗೆ ಕೋಲಾಟ ಹೇಳ್ಕೊಟ್ಟಿದ್ದೀನಿ ಮತ್ತು ಟ್ರೈಬಲ್ ಅವ್ರ ಸಾಂಗ್ ಒಂದು ಹೇಳ್ಕೊಟ್ಟಿದ್ದೀನಿ. ಮತ್ತು ಪ್ಲಸ್ ಸಣ್ಣ ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅದೊಂದು ಸಾಂಗ್ ಹೇಳ್ಕೊಟ್ಟಿದ್ದೀನಿ. ಮತ್ತು ರಂಗಗೀತೆಗಳು 2 ಹೇಳ್ಕೊಟ್ಟಿದ್ದೀನಿ, 3 ರಂಗಗೀತೆಗಳನ್ನ ಹೇಳ್ಕೊಟ್ಟಿದ್ದೀನಿ. ಮಕ್ಕಳಿಗೆ ಬೇಕಾಗುತ್ತೆ, ಇದು ಬೇಕು, ನಾಲೆಡ್ಜ್ ಬೇಕು ಅನ್ನೋ ಸಲುವಾಗಿ. ಸೊ ಈ ಥರದ ಒಂದು ಇದನ್ನು ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಯಕ್ಷಗಾನದ ಮೇಕಪ್ಗೆ ಈ ಛಾಯಾ ಕಲರ್ ಬರಬೇಕಂದ್ರೆ ಬಿಳಿದು ಅದಕ್ಕೆ
ಸಫೇದ್ ಅಂತ ಹೇಳ್ತೇವೆ. ಮತ್ತೆ ಹಳದಿ ಆದ ನಂತರ ಕೆಂಪಿಗೆ ಇಂಗ್ಲಿಕ್ ಅಂತ ಹೇಳ್ತೇವೆ ಯಕ್ಷಗಾನದ ಭಾಷೆಯಲ್ಲಿ. ಆ ಮೂರನ್ನು ಮಿಕ್ಸ್ ಮಾಡಿದ ತಕ್ಷಣ ಒಂದು ಛಾಯೆ ಕಲರ್ ಬರುತ್ತೆ. ಅದನಂತರ ಅದನ್ನು ಡ್ರೈ ಆಗಲಿಕ್ಕೆ ನಾವು ಪೌಡರ್ ಹಾಕ್ತೇವೆ. ಪೌಡರ್ ಹಾಕಿದ ನಂತರ ಶೇಡ್ ಪಿಂಕ್ ಕೊಟ್ಟು ತದನಂತರ ನಾವು ಕಾಡಿಗೆ ಬರೆಯುವಂಥದ್ದು ಉಪ್ಪು ಕಲ್ಲು, ಅಂದ್ರೆ ಒಂದು ವೇಷಕ್ಕೆ ಸರಿಯಾದಂತ ಮೇಕಪ್ ಗಳನ್ನು ಮಾಡುವಂಥದ್ದು ಬಣ್ಣಗಾರಿಕೆ. ಎಲ್ರಿಗೂ ನಮಸ್ಕಾರ. ನಾನು ಸ್ವಾತಿ ಪ್ರೀತೇಶ್ ಬೆಳ್ತಂಗಡಿಯಿಂದ ಬಂದಿದ್ದೇನೆ. ನಾನು ಈ ದೇಸಿ ಸಮ್ಮರ್ ಕ್ಯಾಂಪಲ್ಲಿ ಯಕ್ಷಗಾನ ಗುರುಗಳಾಗಿ ಬಂದಿದ್ದೇನೆ. ನನ್ನ ಗುರುಗಳು ಅರುಣ್ ಕುಮಾರ್ ಧರ್ಮಸ್ಥಳ. ಅವರ ಮುಖಾಂತರ ನಾನು ಈ ಕ್ಯಾಂಪಿಗೆ ಬರುವಾಗ ಆಯಿತು. ಮೈಸೂರಲ್ಲಿ ಹೊಸತಾಗಿ ಅಂದರೆ ಹೊಸ ಅನುಭವ ಇದು. ಮೊದಲನೇ ಬಾರಿಗೆ ಈ ಕ್ಯಾಂಪನ್ನು ಅವರು ಆಯೋಜಿಸಿದ್ರು, ಕಲ್ಪಿತಾ ಪ್ರಶಾಂತ್ ಅವರು. ಯಕ್ಷಗಾನ ನಮ್ಮದೊಂದು ದಕ್ಷಿಣ ಕನ್ನಡದ ಯಕ್ಷಗಾನವನ್ನು ಸಹ ಎಲ್ಲ ಕಡೆ ಪ್ರಚರಿಸಬೇಕೆಂಬ ಉದ್ದೇಶದಿಂದ ಅವರು ಈ ಸಮ್ಮರ್ ಕ್ಯಾಂಪಲ್ಲಿ ಒಂದು ಯಕ್ಷಗಾನ ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು ಅಂತ ನನ್ನ ಅಲ್ಲಿಂದ ಇಲ್ಲಿ ಮೈಸೂರಿಗೆ ಕರೆಸಿದ್ರು. ಫಸ್ಟ್ ಟೈಮ್ 10 ದಿನದಲ್ಲಿ ಯಕ್ಷಗಾನ ಕಲಿಯುವಂಥದ್ದು ಕಲೆ ಅಲ್ವೇ ಅಲ್ಲ. ಯಾಕಂದ್ರೆ ಇದು ಗಂಡು ಕಲೆ, ಯಕ್ಷಗಾನ ಎಂಬುದು ಗಂಡು ಕಲೆ. ಈಗ ಎಲ್ಲರೂ ಹುಡುಗಿಯರು ಕೂಡ ಮಾಡ್ತಾರೆ. ನಾವು ಕಲಿಯುವಂಥದ್ದು ನಾನು ಇವರಿಗೆ ಈಗ ಹೇಳಿಕೊಟ್ಟಿರುವಂಥದ್ದು ತೆಂಕುತಿಟ್ಟು ಅಂತ ಹೇಳಿ. ತೆಂಕುತಿಟ್ಟು ಫಸ್ಟಿಗೆ ಮೊದಲ ಬಾರಿಗೆ ಮಕ್ಕಳಿಗೆ ಹೆಜ್ಜೆ ಹಾಕುವಾಗ ಅವರು ಪ್ರಥಮ ಬಾರಿ ಹಾಕ್ತಾ ಇದ್ದಾರೆ. ಯಕ್ಷಗಾನ ಗಂಧಗಾಳಿನೇ ಗೊತ್ತಿಲ್ಲದ ಮಕ್ಕಳು ಕೆಲವರೆಲ್ಲ ಯೂಟ್ಯೂಬ್ ನೋಡಿ ಮಾಡ್ತಾ ಇದ್ರು. ಸ್ವಲ್ಪ ಕಷ್ಟ ಆಗಿದೆ. ಮತ್ತು 10 ದಿನದಲ್ಲಿ ಕಲಿಯುವಂಥ ಕಲೆ ಕೂಡ ಅಲ್ಲ ಇದು. ನಮ್ಮ ಬೇಸಿಕ್ ಏನು ಹೇಳ್ತೇವೆ, ಬೇಸಿಕ್ ಸ್ಟೆಪ್ಸ್ ಏನಿದೆ ಅದನ್ನ ನಾನು ಹೇಳಿಕೊಡ್ತಾ ಇದ್ದೆ. ಮಕ್ಕಳು ತುಂಬ ಇಂಟ್ರೆಸ್ಟ್ ಅಲ್ಲಿ ಕಲಿತರು. ಫೋಟೋಸ್ ಎಲ್ಲ ನೋಡಿಕೊಂಡು ತುಂಬ ಇಂಟ್ರೆಸ್ಟ್ ಆಗಿತ್ತು ಅವರಿಗೆ ಹೇಳಿಕೊಡ್ಬೇಕಿದ್ದು. ನನಗೇನು ಕಷ್ಟ ಅಂತ ಅನಿಸ್ಲಿಲ್ಲ, ಬಟ್ ಮಾಡಿದ್ರು. ಇನ್ನೊಂದು ದಿಗಿಣ ಅಂತ ಹೇಳ್ತಾರೆ, ಹಾರುವಂಥದ್ದು. ಯಕ್ಷಗಾನ ಅಂತ ಹೇಳಿದ್ರೆ ಹಾರುವಂಥದ್ದು ಇದೆ. ಸೊ ಅವರು ದಿಗಿಣವನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಮ್ಯಾಮ್ ಹಾರಬೇಕು ಮ್ಯಾಮ್, ಜಂಪಿಂಗ್ ಯಾವಾಗ ಅಂತೇಳಿ. ಸೊ ಇಂಟ್ರೆಸ್ಟ್ ಆಗಿ ಮಾಡ್ತಿದ್ರು. ಮಕ್ಕಳಿಗೆ ಹೇಳಿಕೊಡ್ಬೇಕು, ಕಷ್ಟ ಅನಿಸ್ಲಿಲ್ಲ. ಮತ್ತೆ ಸಾಂಗ್ ಹಾಕಿ ನಾವು ಬ್ಯಾಲೆಟ್ ಅಂತ ಮಾಡಿರುವಂಥದ್ದು, ಯಕ್ಷಗಾನ ಬ್ಯಾಲೆಟ್ ನಾವು ಮಾಡ್ತಿರುವಂಥದ್ದು. ಸೊ ಬ್ಯಾಲೆಟ್ ತರ ನಾವೀಗ 7 ನಿಮಿಷದ ಏನಿದೆ 10 ದಿನದಲ್ಲಿ ಏನೆಲ್ಲ ಹೆಜ್ಜೆಗಳಿದೆ ಅದನ್ನೆಲ್ಲ ಒಟ್ಟಿಗೆ ಸೇರಿ ಒಂದು ಸಾಂಗಿಗೆ ನಾವು ನೃತ್ಯವನ್ನು ಹೇಳಿಕೊಟ್ಟು ಇದನ್ನು ಕ್ಯಾಂಪನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. Om
ಉಪನಿಷತ್ತು, ರಾಮಾಯಣ, ಮಹಾಭಾರತದಂತಹ ಕಥೆಗಳ ಜೊತೆಗೆ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್, ಆ್ಯಂಕರಿಂಗ್ ಸ್ಕಿಲ್ಗಳನ್ನು ಶ್ರೀಯುತ RJ ಅವಿನಾಶ್ ಅವರು ನಮ್ಮೊಂದಿಗಿದ್ದು ಬಹು ಮಕ್ಕಳಿಗೆ ವಿಷಯವನ್ನು ತಿಳಿಸೋದ್ರಲ್ಲಿ ಹಾಗೆಯೇ ಕಥೆಗಳನ್ನು ಬಹು ಆಕರ್ಷಣೀಯವಾಗಿ ಹೇಳಿಕೊಡೋದ್ರಲ್ಲಿ ಯಶಸ್ವಿಯಾದರು. ಜೊತೆಗೆ ಯಕ್ಷಗಾನ, ಈ ಯಕ್ಷಗಾನ ತರಗತಿಯನ್ನು ಶ್ರೀಮತಿ ಸ್ವಾತಿಯವರು ನಮಗೋಸ್ಕರ ಮಂಗಳೂರು ಬೆಳ್ತಂಗಡಿ ತಾಲೂಕಿನಲ್ಲಿ ಹೆಚ್ಚಾಗಿ ಪ್ರಸಿದ್ಧಿಯಾಗಿರುವಂತಹ ಒಂದು ಕಲೆಯನ್ನು ನಮಗೋಸ್ಕರ ಬಂದು ತಿಳಿಸಿಕೊಟ್ಟಿದ್ದಾರೆ. ಅದಲ್ಲದೆ ಜೊತೆಗೆ ಯಕ್ಷಗಾನ, ರಾಮಾಯಣ, ಮಹಾಭಾರತ, ಇತಿಹಾಸ, ಪುರಾಣಗಳ ಜೊತೆಗೆ ನಾವು ಜನಪದ ನೃತ್ಯ ಹಾಗೂ ರಂಗಗೀತೆಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಕುಮಾರಿ ಸಿಂಚನ ಅವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಮಕ್ಕಳಿಗೆ ಜನಪದ ನೃತ್ಯ, ದೇಸಿ ನೃತ್ಯಗಳು, ಅದರ ಜೊತೆಗೆ ವಿವಿಧ ರಂಗಗೀತೆಗಳನ್ನು ಹೇಳಿಕೊಟ್ಟು ಯಶಸ್ವಿಯಾಗಿದ್ದಾರೆ. ಹಾಗೂ ಮಕ್ಕಳಿಗೆ ಬಹು ಮುಖ್ಯವಾಗಿ ಬೇಕಿರುವಂತಹ ಒಳ್ಳೆಯ ಕೈ ಬರಹ ಅಂದರೆ ಹ್ಯಾಂಡ್ ರೈಟಿಂಗ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಶ್ರೀ ಅರವಿಂದ್ರವರು ನಮ್ಮೊಂದಿಗೆ ಬಂದು ಸಹಕರಿಸಿ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಒಳ್ಳೆಯ ಕೈ ಬರಹಗಳನ್ನು ಹೇಳಿಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ RJ ಅವಿನಾಶ್. ದೇಸಿ ಸಮ್ಮರ್ ಕ್ಯಾಂಪಲ್ಲಿ ನಾನು ಮಕ್ಕಳಿಗೆ ಭಗವದ್ಗೀತೆ, ಸ್ಟೋರಿ ಟೆಲ್ಲಿಂಗ್, ಪ್ರಾಣಾಯಾಮ, ಮುದ್ರೆ, ಮೋಟಿವೇಶನ್ ಸ್ಟೋರೀಸ್, ಇಂಟ್ರೆಸ್ಟಿಂಗ್ ಸ್ಟೋರೀಸ್, ಮೈಥಾಲಜಿಕಲ್ ಸ್ಟೋರೀಸ್, ಎಲ್ಲ ರೀತಿಯ ಪುರಾಣ ಪುಣ್ಯಕಥೆಗಳು, ಶ್ಲೋಕಗಳು, ಭಾರತೀಯ ಸಂಸ್ಕೃತಿ ಬಗ್ಗೆ ಅವರಿಗೆ ಒಂದು ಒಲವು ಬರೋ ಥರ ಟ್ರೈನ್ ಮಾಡಿದ್ದೀವಿ. ಆ್ಯಂಡ್ ಎವ್ರಿ ಕಿಡ್ ಹ್ಯಾಸ್ ಬೀನ್ ಸ್ಪೆಷಲಿ ಟ್ರೈನ್ ಫಾರ್ ಪಬ್ಲಿಕ್ ಸ್ಪೀಕಿಂಗ್. ಅವರು ಪಬ್ಲಿಕ್ಕಲ್ಲಿ ಮಾತನಾಡೋ ಥರ ಅವ್ರಿಗೆ ಟ್ರೈನ್ ಮಾಡಿದ್ದೀವಿ. ಸಾಕಷ್ಟು ದೇಸಿ ಆಟಗಳನ್ನು ಕೂಡ ಕಲಿಸ್ಕೊಟ್ಟಿದ್ದೀವಿ. ಒಟ್ಟಾರೆ ದೇಸಿ ಸಮ್ಮರ್ ಕ್ಯಾಂಪ್ ನಾನು ನೃತ್ಯ ವರ್ಣ ಕಲಾ ಸೌರಭ ತಂಡದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದರಲ್ಲೂ ವಿಶೇಷವಾಗಿ ಕಲ್ಪಿತ ಪ್ರಶಾಂತ್ ಅವರು ನನಗೊಂದು ಅವಕಾಶ ಕೊಟ್ಟರು ಈ ಒಂದು ಮಕ್ಕಳನ್ನ ಟ್ರೈನ್ ಮಾಡಲಿಕ್ಕೆ. ದೇಸಿ ಸಮ್ಮರ್ ಕ್ಯಾಂಪ್ ನಿಜವಾದ ಅರ್ಥದಲ್ಲಿ ದೇಸಿಯ ಎಲ್ಲ ಕಲೆ ಪ್ರಕಾರಗಳನ್ನು ಮಕ್ಕಳಿಗೆ ಕಲಿಸಿದ್ದೀವಿ. ಐ ಹೋಪ್ ಅವರು ದೊಡ್ಡವರಾದ ಮೇಲೆ ಈ ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು, ಈ ಬೋಲ್ಡ್ನೆಸ್ ಆಗಿರ್ಬೋದು, ನಮ್ಮ ಸಂಸ್ಕೃತಿ ಆಗಿರ್ಬೋದು, ಅವರ ಒಂದು ಜೀವನದ ಸಾಧನೆಗೆ ಉಪಯೋಗ ಆಗುತ್ತೆ ಅಂತ ನಾವು ನಂಬಿದ್ದೀವಿ. ನಮಸ್ಕಾರ.